हाँ। आपका जो नाम में जो श्री आता है 1008, उसी प्रकार से इधर आपके जो श्री वैसे ही श्री ज्ञानेश्वरी ग्रंथराज ज्ञानेश्वरी के 1008 जो जन है इधर आपके सामने अभी थोड़ी ही कुछ देर में आपके सामने गीते का जो पारायण है, ज्ञानेश्वरी का जो पारायण है वो शुरू करेंगे। उसी के साथ आपका जैसा नाम है वैसा ही आपका जो प्रेम है, जो ये वारकरी भक्त है, मतलब हमारे जो हिंदुस्तान में जितने भी भक्त है उनके ऊपर ऐसे ही सदा काल चिरकाल ऐसे ही आप उनके बनाए रखे। इतना ही मैं भगवान के चरणों में प्रार्थना करूंगा। आदर One day Shankaracharya was ready to performing his Sandhya rite at Varanasi street. ವಾರಣಾಸಿಯಲ್ಲಿ ಅವರು ಸಂಧ್ಯಾವಂದನ ಮಾಡಲಿಕ್ಕೆ ತಯಾರಾಗ್ತಾರೆ. ಸಡನ್ಲಿ ಚಂಡಾಲ ಟಚ್ ಇಸ್ ಬಾಡಿ ವೈಲ್ ವಾಕಿಂಗ್, ನಡೀತಾ ಇರುವಾಗ ಒಬ್ಬ ಚಂಡಾಲ ಟಚ್ ಆಗ್ತಾನೆ. ಏ ಚಂಡಾಲ, ಯು ಆರ್ ಪೊಲಿಟಿನ್ ಅವರ್ ಗ್ರೇಟ್ ಮಾಸ್ಟರ್ ಶಂಕರ ಅಂತ ಅವರ ಶಿಷ್ಯರು ಇರ್ತಾರೆ. ನಮ್ಮ ಗುರುವನ್ನು ಪವಿತ್ರ ಮಾಡಿದ್ದೇನೆ. ಹೂ ಇಸ್ ದಿ ಮಾಸ್ಟರ್? ಮಾಸ್ಟರ್ ಫಾರ್ ಹೋಮ್ ಐ ಕೆನಾಟ್ ಸೀನ್ ಎನಿ ಮಾಸ್ಟರ್ ಹಿಯರ್. ಯಾರಿಗೆ ಗುರುಗಳು, ಯಾವ ಗುರುಗಳನ್ನು ನಾನು ಕಾಣಲಿಲ್ಲ ಅಂತ ಚಂಡಾಲ ಹೇಳ್ತಾನೆ. ವಾಟ್ ಇನ್ಸೋಲೆನ್ಸ್ ಆನ್ಸರ್, ಏನು ಉದ್ದಟತನ ಪ್ರಶ್ನೆ. ಈ ಮಾಸ್ಟರ್ ಆಫ್ ಪೂರ್ವೇದಾಸ್ ರಿಪೋಸಿಟ್ ಆಫ್ ಆಲ್ ಹಿಂದೂ ಸ್ಕ್ರಿಪ್ಚರ್ಸ್, 4 ವೇದಗಳಿಗೆ ಯಜಮಾನ, ಎಲ್ಲ ಸೂಕ್ತಗಳನ್ನು ಬರ್ತಾರೆ, ಏನು ಉದ್ದಟತನ ಅಂತ ಹೇಳ್ತಾರೆ. ಚಂಡಾಲ ನಗಾಡ್ತಾನೆ. ಇಫ್ ಯು ಆರ್ ರೆಫರಿಂಗ್ ದಿಸ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಪೈಯಲ್ಲಿ ಫ್ಯಾಟ್ಲೆಸ್ ವಾರ್. ನೀನು ಈ ಶರೀರವನ್ನು ಹೇಳುವುದಾದರೆ ನಿನ್ನ ಶರೀರವು ನನ್ನ ಶರೀರವು ಒಂದೇ ಮೂಲಭೂತ ಧಾತುಗಳಿದ್ದಾವೆ. ದಟ್ ಈಸ್ ಅರ್ತ್, ಫೈರ್, ವಾಟರ್, ಏರ್ ಅಂಡ್ ಸ್ಕೈ. ಅದೇ ಪೃಥ್ವಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ಹೇಳ್ತಾನೆ. ಇಫ್ ಯು ಆರ್ ರೆಫರಿಂಗ್ ದಿಸ್ ಆತ್ಮ ಇಸ್ ಪರ್ವೇಡಿಂಗ್ ಆಲ್ ಆಫ್ ದಿ ಯೂನಿವರ್ಸ್. ಆತ್ಮನನ್ನು ಹೇಳುವುದಾದ್ರೆ ಆತ್ಮ ಎಲ್ಲ ವ್ಯಾಪಕತ್ವವನ್ನು, ಎಲ್ಲ ಜೀವರಾಶಿಗಳ ಆತ್ಮವನ್ನು ಹೊಂದಿದೆ ಅಂತ ಹೇಳ್ತೇನೆ. ಮತ್ತೆ ಹೇಳ್ತಾನೆ, ಇಫ್ ಯು ಆರ್ ಪುಟ್ ಸಮ್ ವಾಟರ್ ಇನ್ ಡಿಫರೆಂಟ್ ಬೇಸಿಸ್, ದಟ್ ಮೇ ಬಿ ಗೋಲ್ಡ್, ದಟ್ ಮೇ ಬಿ ವುಡ್, ದಟ್ ಮೇ ಬಿ ಮಡ್, ದಟ್ ಮೇ ಬಿ ಸಿಲ್ವರ್. ನೀನು ಅನೇಕ ಪಾತ್ರೆಗಳಲ್ಲಿ ನೀರನ್ನು ಹಾಕಿದ್ರೆ ದಸ್ಟ್ ಎಕ್ಸ್ಟರ್ನಲ್ ಕಾಂಪೋಸಿಷನ್ ಬೇಸ್ ವಿಲ್ ಚೇಂಜ್ ದಿ ನೇಚರ್ ಆಫ್ ಇನ್ಸೈಡ್ ವಾಟರ್. ಅನೇಕ ಪಾತ್ರೆಗಳಲ್ಲಿ ನೀರನ್ನು ಹಾಕಿದ್ರೆ, ಬಂಗಾರ, ಕಬ್ಬಿಣ, ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಹಾಕಿದ್ರೆ ಪಾತ್ರೆಯ ಗುಣಲಕ್ಷಣದಿಂದ ನೀರಿನ ಗುಣಲಕ್ಷಣ ಬದಲಾಗ್ತದ? ಆಗುವುದಿಲ್ಲ. ಎಲ್ಲ ನೀರು ಒಂದೇ. ಹಾಗೆ ಎಲ್ಲರಲ್ಲಿರುವಂಥ ಆತ್ಮ, ಈಗ ನಮ್ಮಲ್ಲಿ ಮಾತಾಡಿದವರಿರ್ತಕ್ಕಂಥ ಆತ್ಮ ಎಲ್ಲರಲ್ಲಿ ಒಂದೇ ಅಂತ ಪ್ರತಿಪಾದಿಸಿದೆ. ಮತ್ತೆ ಹೇಳ್ತಾನೆ, ಕಡೆಗೆ ಹೇಳುವಾಗ ಇವನಿಗೆ ಶಂಕರಾಚಾರ್ಯ ಗೊತ್ತಾಯ್ತು. ಯು ಆರ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ವಿಚ್ ಯೂನಿವರ್ಸಿಟಿ ಅಂತ. ಎಲ್ಲಿ ಕಲ್ತದ್ದು ನಾವು ಹೇಳ್ತಾನೆ. ಚಂಡಾಲ ಹೇಳ್ತಾನೆ, ಐ ಕೆನಾಟ್ ಸಿ ಎನಿ ಯೂನಿವರ್ಸಿಟಿ, ಬೈ ಆರ್ ಸ್ಟಡಿಡ್ ದಿಸ್ ಥಿಂಗ್ ಫ್ರಮ್ ದಿಸ್ ಯೂನಿವರ್ಸ್ ಅಂತ ಹೇಳಿ. ನಾನು ಯಾವುದೇ ಕಾಲೇಜಿಗೆ ಹೋಗಲಿಲ್ಲ, ಈ ಪ್ರಪಂಚ ಇದನ್ನು ಕಲ್ತಿದ್ದೇನೆ ಅಂತ. ಹಾಗೆ ಯು ಆರ್ ಗ್ರೇಟ್ ಜ್ಞಾನಿ, ಪ್ಲೀಸ್ ರಿವೀಲ್ ಯುವರ್ ಸೆಲ್ಫ್. ನೀನು ಯಾರಪ್ಪ, ದರ್ಶನ ಕೊಡು ಅಂತ. ಆಗ ಮತ್ತೊಂದು ಮಾತಾಡ್ತೇನೆ, ಮನೋಬುದ್ಧ್ಯಾಂಗಾರ ಚಿತ್ತಾನಿ ನಮ್ ನಚಶ್ಚು ನ ಜೀವ್ಯ ನ ಶೌತ್ರ ಚಿದಾನಂದ ರೂಪಂ ಶಿವೋಹಂ 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 ಅಂತ ಹೇಳ್ತಾರೆ. ಯಾರು? ಶಂಕರಾಚಾರ್ಯ. ಆಗ ಚತುರ್ಮುಖಧಾರಿಯಾಗಿ ಕಾಶಿ ವಿಶ್ವನಾಥ ದರ್ಶನ ಕೊಡ್ತಾನೆ. ಕಾಲಕ್ಕೆ ನಮ್ಮಲ್ಲಿ ರಜೋಗುಣ ಬಂದೇ ಬಿಡ್ತಾರೆ. ರಜೋಗುಣ ಯಾರನ್ನು ಬಿಟ್ಟಿದೆ? ಯಾರನ್ನು ಬಿಡಲಿಲ್ಲ. ನನ್ನೊಡೆಯ ರಾಮನನ್ನು ಬಿಡಲಿಲ್ಲ, ನನ್ನೊಡೆಯ ಕೃಷ್ಣನನ್ನು ಬಿಡಲಿಲ್ಲ, ಎಲ್ಲರೂ ಆದರ್ಶರು. ವಸಿಷ್ಠರನ್ನು ಬಿಡಲಿಲ್ಲ, ವಿಶ್ವಾಮಿತ್ರ, ಯಾರನ್ನು ಬಿಡಲಿ. ಈ ಪ್ರಪಂಚದಲ್ಲಿ ಯಾರು ಪಾದವನ್ನು ಊರ್ತಾರೆ ಅವರಿಗೆ ರಜೋಗುಣ ಬಿಡುವುದೇ ಇಲ್ಲ, ಎಷ್ಟು ತ್ರಿಕಾಲ ಜ್ಞಾನಿ ಆಗಿದ್ರು. ಆದರೆ ಆ ರಜೋಗುಣ ಒಂದು ಪಾರಾಗಲಿಕ್ಕೆ ಅವರಿಗೆ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ಕೂಡ ಹಾಗೆ ನೀವು ಬಂದು ಸ್ವಾಮಿಗಳ ಹತ್ರ ಏನು ಫಲ ಅಂತ ಸಿಗ್ಬಹುದು, ಏನು ಲಾಭ ಸಿಗ್ತದೆ, ನಿಮ್ಮ ಕಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಡ್ತಾರೆ ಸತ್ಸಂಗದಿಂದ. ನಿಮ್ಮಲ್ಲಿ ಬರುವಂತಹ ದುಃಖವನ್ನು ಉಳಿದೋಡಿಸುವಂತಹ, ದುಃಖವನ್ನು ಶಮನ ಮಾಡತಕ್ಕಂತಹ ಶಕ್ತಿಯನ್ನು ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತ್ವ, ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ ಶಂಕರಾಚಾರ್ಯ ಒಂದು ಕಡೆ. ಸತ್ಸಂಗದಿಂದ ನಿಸ್ಸಂಗ ಆಗ್ತದೆ, ನಿಸ್ಸಂಗ ನಿರ್ಮೋಹ ಆಗ್ತದೆ, ನಿರ್ಮೋಹದಿಂದ ನಿಶ್ಚಲವಾದ ಸ್ಥಿತಿ ಬರಬೇಕು, ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಆ ನಿಶ್ಚಲವಾದಂತಹ ಸ್ಥಿತಿ ಬರಬೇಕಾದ್ರೆ ನಾವು ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡೋದನ್ನು ಬಿಡದೆ, ನಮ್ಮಲ್ಲಿ ಒಬ್ಬ ಇದ್ದಾನೆ ಸರ್ವಶ್ರೇಷ್ಠ ನಮಗೆ ಸಂಬಂಧಿ. ನಮಗೆ ಅತಿ ಹತ್ತಿರದ ಸಂಬಂಧಿಗಳು ಯಾರು ಅಂತ ಹೇಳಿದ್ರೆ ನನ್ನ ಗುರುಗಳು, ನನ್ನ ಶಿಷ್ಯ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ ಇತ್ತೆ. ಈಗಾಗಲೇ ನಮ್ಮವರು ಹೇಳಿದ ಹಾಗೆ ಈ ಬಾಹ್ಯ ಪ್ರಪಂಚ ನನ್ನ ಸಂಬಂಧಿಗಳಂತೆ ತಿಳ್ಕೊಂಡಿದ್ದಾರೆ. ಆದರೆ ಅದೇ ಶ್ರೇಷ್ಠವಾದ ಸಂಬಂಧಿ ಯಾರೆಂದ್ರೆ ನಮ್ಮ ಆತ್ಮ. ಅವನು ನಿಲ್ಲಲ್ಲ. ನಮ್ಮ ಗರುಡ ಪುರಾಣದಲ್ಲಿ ಏನು ಹೇಳ್ತದೆ ಅಂದ್ರೆ, ನೀವು ಅತಿ ಪ್ರೀತಿ ಮಾಡಿದಂತ ಈ ಶರೀರವು ಕೂಡ ಒಂದೊಮ್ಮೆಗೆ ನಿಮ್ಮ ಪರ್ಮಿಷನ್ ಅನ್ನು ಕೇಳದೆ ನಿಮ್ಮ ಶರೀರವನ್ನು ದೂಡು ಹಾಕಿ ಹೊರಗೆ ನಿಲ್ತದೆ ಆತ್ಮ. ಆಗ ಶರೀರ ಕೂಗ್ತದೆ, ಸನಾದಯ್ಯ ನನ್ನನ್ನು ಬಿಟ್ಟು ಹೋಗ್ಬೇಡ, ಎಲ್ಲೂ ಹೋಗ್ತಿ ಬಿಟ್ಟು ಹೋಗ್ಬೇಡ, ನನಗೆ ಗತಿ ಇಲ್ಲ. ನಿನ್ನಂಥವ್ರನ್ನ ಅನೇಕ ಜನರನ್ನು ಕಂಡಿದ್ದೇನೆ, ಇನ್ನು ಬೇರೆ ನನಗೆ ಯಾತ್ರೆ ಮಾಡಬೇಕು ಅಂತ ಆತ್ಮ ಹೇಳ್ತದೆ ಗರುಡ ಪುರಾಣದಲ್ಲಿ ಒಂದು ಕಡೆ. ಆದ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಈ ಆತ್ಮನ ಪರಿಶುದ್ಧಿಯನ್ನು ಮಾಡಿಕೊಂಡು ಮುಂದಿನ ಪ್ರಯಾಣ ನಮಗೆ ಆಗಬೇಕಾಗಿದೆ. ಯಾವ ಕ್ಷಣದಲ್ಲಿ ಶರೀರ ಬಿಡುತ್ತಂತೆ ಗೊತ್ತಿಲ್ಲ, ಅದೇನೋ ನಿಮಗೆ ಹೇಳಿಲ್ಲ. ನೋಡಿ, ಈ ಗಾಳಿಯಲ್ಲಿ ತಿರುಗುವಂತಹ ಪ್ರಾಣ ಒಳಗೆ ಹೋದಾಗ ಉಂಟಲ್ವಾ, ಅಲ್ಲಿ ಇದು ವಾಯು ಆಗಿದೆ, ಒಳಗೆ ಹೋಗಿ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ದೇವದತ್ತ ಧನಂಜಯ ಕರಕರ ಕೂರ್ಮ ನಾಗ ಎಂಬ ಉಪವಾಯುಗಳಾಗಿ ಶರೀರವನ್ನು
ಸಂರಕ್ಷಣೆ ಮಾಡ್ತಾ ಇದೆ. ಆದರೆ ಕಟ್ಟಗಡೆಯಲ್ಲಿ ನಮಗೆ ಧನಂಜಯ ಎಂಬ ಪ್ರಾಣ ನಮ್ಮ ಶರೀರ ಬಿಟ್ಟು ಮತ್ತೂ ಕೂಡ ಇರ್ತದೆ ಅಂತ ಸ್ವಲ್ಪ ನಮ್ಮ ಡಾಕ್ಟರ್ ಇದ್ದಾರೆ, ಒಂದು 24 ಗಂಟೆ ಇರ್ತದೆ ಅಂತೆ ಅದು ಆ ಧನಂಜಯ ಎಂಬ ಪ್ರಾಣ ಅಂತ ಒಂದು ದೊಡ್ಡ ಒಂದು ನಮ್ಮ ಭಂಡಾರ ಅಂದರೆ ಈ ಶರೀರವನ್ನು ನಾವು ಆ ಪರಮಾತ್ಮನ ಕೊಟ್ಟಂತ ಈ ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ. ಶುದ್ಧ ಮನಸ್ಸು, ಶುದ್ಧ ಬುದ್ಧಿ. ಭಗವತ್ ಪ್ರಾಪ್ತಿಗೆ ಏನು ಬೇಡ ನಿಮಗೆ. ನೀನು ಎಷ್ಟು 1000 ಕೋಟಿಯ ಧನಿಕ ಅಂತ ಕೇಳುವುದಿಲ್ಲ, ನಿನಗೆ ಹೆಂಡತಿ ಮಕ್ಕಳು ಇನ್ನೇನು ಕೇಳುದು, ನಿನ್ನ ಮನಸ್ಸಿನ ಐಕ್ಯತೆಯೇ ಜಗತ್ತು. ನಿನ್ನ ಮನವನ್ನು ಏನಾಗ್ತಾರೆ ನೀನೇ ಮುಕ್ಕಣ್ಣ ಅಂತ ಶಾಸ್ತ್ರವರೇ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಮತ್ತೊಬ್ಬರ ಬಗ್ಗೆ ಆಲೋಚನೆ ಬೇಡ. ಅವನು ನನಗೆ ವಿರೋಧಿ, ಇವನು ನನಗೆ ವಿರೋಧಿ, ನನ್ನ ಹೆಂಡತಿ ಕೇಳೋದಿಲ್ಲ, ತಮ್ಮ ಕೇಳೋದಿಲ್ಲ, ಅಪ್ಪ ಕೇಳೋದಿಲ್ಲ, ಹಂಗಾಯಿತು ಹಿಂಗಾಯಿತು ಅಂತೆ. ಅದಕ್ಕೊಂದು ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತೇನೆ, ಉದ್ಧಾರ ಯದಾತ್ಮನಾತ್ಮನ ಆತ್ಮನಾಮ ಅವಸಾದೇತ ಆತ್ಮಯೋ ಆತ್ಮನೊಂದು ಆತ್ಮಯೋ ಪರಾತ್ಮನ. ನಿನ್ನ ಆತ್ಮವನ್ನು ನಿನ್ನೆ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತ ಹೇಳ್ತಾನೆ. ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಜ್ಞಾನೇಶ್ವರಿ ಗೀತೆ ಗ್ರಂಥರಾಜ ಅಂತ ಇಡೀ ನಮ್ಮ ಮಹಾರಾಷ್ಟ್ರ ಉತ್ತರ ಭಾರತದಲ್ಲಿ ಬಹಳ ಅದೊಂದು ಪುಣ್ಯ ಒಂದು ಗ್ರಂಥ ಆಗಿ ಮಾರ್ಪಟ್ಟಿದೆ. ಮನೆಯಲ್ಲಿ ಕೂಡ ಲಕ್ಷಾಂತರ ಮನೆಯಲ್ಲಿ ಅದಕ್ಕೆ ಪೂಜೆ ನಡೀತದೆ. ನಾವು ಕೂಡ ನಮ್ಮ ಒಂದು 20 ವರ್ಷದ ಶಾಲೆಯಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಇದ್ದೆವು. ಅದರಲ್ಲಿ ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸ ಯೋಗದವರೆಗೆ ಒಬ್ಬ ಸಾಮಾನ್ಯ ರೈತನಿಂದ ರಾಜನವರೆಗೆ ಹೇಗೆ ಬದುಕನ್ನು ನಡೆಸಬೇಕೆಂಬ ಪೂರ್ಣ ಜಿಜ್ಞಾಸೆ, ಅದೊಂದು ಸಂವಿಧಾನ ಅಂತ ಹೇಳಬಹುದು. ನಾವು ಹೇಳ್ತೇವೆ ಯಾವುದೇ ಸಂವಿಧಾನವನ್ನು ಕೂಡ ನಮ್ಮ ನಾಯಕರು ಸೇರಿಕೊಂಡು ಬದಲು ಮಾಡ್ತಾರೆ, ಬೇಕಾದಕ್ಕೆ ಅನುಕೂಲತೆ ಉಳಿಸಿಕೊಂಡು. ಆದರೆ ಭಗವದ್ಗೀತೆಯನ್ನು ನಿಮ್ಮ ಅನುಕೂಲಕ್ಕೆ ಬೇಕಾದ ಒಂದು ಶಬ್ದವನ್ನು ಬದಲಿ ಮಾಡಲಿಕ್ಕೆ ಆಗುವುದಿಲ್ಲ. ಶ್ರೀಮದ್ ಭಾಗವತದ ಒಂದು 18,000 ಶ್ಲೋಕಗಳು ಒಂದನ್ನು ಬದಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅಂತ ಶ್ರೇಷ್ಠವಾದಂತಹ ಸನಾತನ ಧರ್ಮದಲ್ಲಿ ಹುಟ್ಟಿದಂತಹ ನೀವೇ ಪುಣ್ಯಾತ್ಮರು ಧನ್ಯಾತ್ಮರು ಅಂತ ಹೇಳ್ಬೋದು. ನಿಮ್ಮ ಈ ಶರೀರವನ್ನು ಮಾನವತ್ವದ ದೇವತ್ವದವರೆಗೆ ಕೊಂಡೋಗ್ತಕ್ಕಂಥ ದೊಡ್ಡ ಶಕ್ತಿ ಇರತಕ್ಕಂಥ ಒಂದು ಚೈತನ್ಯ ಇರುವಂತಹ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ನೀವೆಲ್ಲ ಭಾಗ್ಯವಂತರು ಅಂತ ಹೇಳ್ಬೋದು. ಅಂತ ಭಾಗ್ಯವನ್ನು ಮತ್ತೆ ವರ್ಧಿಸ್ತಕ್ಕಂಥ ಒಂದು ಕ್ಷೇತ್ರವಾಗಿ ರಾಮಕ್ಷೇತ್ರವು ಪರಿವರ್ತನಾಗಿದೆ. ಅದಕ್ಕೆ ಈ ಪಾಂಡುರಂಗನ ಪ್ರೇರಣೆಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಆ ಪಾಂಡುರಂಗ ಇನ್ನಷ್ಟು ನಿಮ್ಮಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಮತ್ತೆ ಊರಿಗೆ ಹೋದಾಗ ನೆಮ್ಮದಿಯಿಂದ ನಿಮಗೂ ನಿಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲ ಮನಃಶಾಂತಿ ನೆಮ್ಮದಿ ಭಾಗ್ಯವನ್ನು ಕರುಣಿಸಿ ಅಂತ ಹೇಳ್ತಾ ಒಂದೆರಡು ಮಾತನ್ನ ಪರಮಾತ್ಮನ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ಶ್ರೀರಾಮಚಂದ್ರ ಭಗವಾನಿಗೆ ಸಕಲ ಸಿದ್ಧೋಪಂತರಿಗೆ ಸದ್ಬಂಧರು ತುಕಾರಾಮ ಜ್ಞಾನೇಶ್ವರ ಎಲ್ಲರ ಚರಿತ್ರೆಯನ್ನು ಪುರಾಣವಾಗಿ ಇಲ್ಲಿ ಹಿತನುಡಿಯಿಂದ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಗುರುಗಳಿಂದ ನಮ್ಮ ಹರಿಪ್ರಸಾದ್ ಗುರುಗಳಿಂದ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಹಾಗೂ ರಾಜಕೀಯ ಧೋರಣೆಗೆ ಸಂಘದ ಪ್ರಮುಖರಿಗೆ ವಂದನೆಗಳು ಸಲ್ಲಿಸ್ತಾ ಇದೆ. ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಚೈತನ್ಯ ಸದ್ಗುರುಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಸರಸ್ವಾಮಿ ಅವರು 2 ಎದುರುಗಳನ್ನು ಆಶೀರ್ವಚನ. ಧನ್ಯವಾದಗಳು. ಶಾರದಾ ವಿಶ್ವಮೋಹಿನಿ ನಮಿನಿ ಮ್ಯಾದ ಒಂದಿಟ ಕೇಳಕ್ಕಿದ್ದರಪ್ಪ ಎಲ್ಲರೂ. ಶ್ರೀ ಕ್ಷೇತ್ರ ಕೊಡ್ರಿ, ಎಲ್ಲರೂ ಸ್ವಲ್ಪ ಕೊಡ್ರಿ, ಒಂದು 2 ನಿಮಿಷ ಕೊಡ್ರಿ. ಶ್ರೀ ಕ್ಷೇತ್ರ ರಾಮ ಮಂದಿರ್ ಕನ್ನಡಿ ಒಳಗೆ ನಮ್ಮ ಅಧಿಕ ಮಾಸ ಹೊರಗಿದ ಅಖಂಡ ಹರಿನಾಮ ಸಪ್ತಾಹ ನಮ್ಮ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ರಾಮ ಮಂದಿರ ಒಳಗೆ ನಡೆದಂಥ 7 ದಿನದ ಅಖಂಡ ಹರಿನಾಮ ಸಪ್ತಾಹ ಒಳಗಿಂದ ಇವತ್ತು ಪ್ರಥಮನೇ ದಿನ ಅಂದರೆ ಎಲ್ಲರಿಗೆ ಗುರ್ತೈತ್ರಿ. ತಾವೆಲ್ಲರೂ ಸಪ್ತಾಹ ಮಾಡಿದ ಮಂದಿರಿ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿರ್ತೈತ್ರಿ, ಅದಕ್ಕೆ ಎಲ್ಲರಿಗೆ ಕ್ಷಮಸ್ವ. ಅದಾದ ನಂತರ ನಮ್ಮ ಗೀತಾ ಯಾಕೆ ಓದಬೇಕ್ರಿ ನಾವು, ಅದರ ಬಗ್ಗೆ ನಾವು ಒಂದು 2 ಮಾತು ಮಾತಾಡಿ ನಮ್ದು 2 ಮಾತನ್ನು ಮುಗಿಸ್ತೀವಿ. ತೈಸೆ ಗೀತಾತೆ ಹೇ ದುಬತೆ ವಸ್ತ್ರ ಪರ್ವನಿ ಪಾರ್ಥಾತೆ ದುಭನ್ಯಲ್ಲಿ ಜಗ ಪ್ರತಿ ಶ್ರೀಕೃಷ್ಣ ಗಾಯ ಅಂದ್ರೆ ಮೌಲ್ಯ ಅವರು ಹೇಳ್ತಾರೆ 18ನೇ ಅಧ್ಯಾಯ ನಮ್ಮ ಕಲಶ ಅಧ್ಯಾಯ ಒಳಗೆ ಏನಂತಾರಪ್ಪ, ತೈಸೆ ಗೀತಾತೆ ಹೇ ದುಬತೆ, ಯಾವ ಪ್ರಕಾರ ಆಕಳ ಹಿಡ್ತೈತ್ರಿ ಅದರ ಪ್ರಕಾರ ವತ್ಸ ಕರುಣಿ ಪಾರ್ಥಾತೆ ಅಂದ್ರೆ ಆಕಳ ಅಂತ ಯಾರ್ರಿ ನಮ್ಮ ಶ್ರೀಕೃಷ್ಣ ಆಕಳ ಸ್ವರೂಪ ಆದಂಥ
ಅದ್ರ ಮಕ್ಕಳ ಕೂಸು ಏನಂತೀರಿ ನೀವು? वत्स. कडूर आमच्या इकडं वासरू, बरोबर. त्या वासरूला जर दूध जर प्यायचं असलं, ಅದ ಸಣ್ಣ ಕಡೂರವನ್ನು ಹಾಲು ಕುಡಿಬೇಕಂತ ಅದ ಒಂದ್ ಏನ್ ಮಾಡತ್ರಿ, ದುಸ್ನೇಳ काय ಮಾಡ್ತೈತ್ರಿ, ಗೊತ್ತೈತ್ರಿ. ಅದು ಗೊತ್ತಿದ ನಂತರ ಅದಕ್ಕೆ ಏನ್ ಸಿಗತ್ರಿ, ಹಾಲು